ಅದ್ದೂರಿಯಾಗಿ ಉದ್ಘಾಟನೆಗೊಂಡ ಎಲ್ವಿ ಟ್ರಾವೆಲ್ಸ್ ರವರ ನೂತನ ಕಚೇರಿ. ಎಲ್ವಿ ಟ್ರಾವೆಲ್ಸ್ ರವರ ವತಿಯಿಂದ ಶನಿವಾರ ಮಾಗಡಿಯ ಕಲ್ಯಾಗೇಟ್ ಸರ್ಕಲ್ನಲ್ಲಿ ನೂತನ ಕಚೇರಿಯನ್ನು ಎಲ್ವಿ ಟ್ರಾವೆಲ್ಸ್ ಮಾಲೀಕರಾದ ಪರಮಶಿವಯ್ಯರವರು, ಎಚ್ಎಂ ಕೃಷ್ಣಮೂರ್ತಿಯವರು ಹಾಗೂ ಮಾಗಡಿ ತಹಶೀಲ್ದಾರಾದ ರಮೇಶ್ ರವರು ಉದ್ಘಾಟಿಸಿ ಬಸ್ಸಿಗೆ ಚಾಲನೆ ನೀಡಿದರು. ಮುಂಚೆ ಕೆಂಪೇಗೌಡರ ಪುತ್ಥಳಿಗೆ ಮಾಲಾರ್ಪಣೆ ಮಾಡಿ ಪೂಜೆ ಸಲ್ಲಿಸಲಾಯಿತು. ವೇದಿಕೆಯಲ್ಲಿ ದೀಪ ಬೆಳಗುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು. ಇದೇ ಸಂದರ್ಭದಲ್ಲಿ ಎಲ್ವಿ ಟ್ರಾವೆಲ್ಸ್ ಮಾಲೀಕರಾದ ಪರಮಶಿವಯ್ಯರವರು, ಕೆಂಪೇಗೌಡ ಅಭಿವೃದ್ಧಿ ಸಮಿತಿಯ ರಾಜ್ಯಾಧ್ಯಕ್ಷರಾದ ಎಚ್ಎಂ ಕೃಷ್ಣಮೂರ್ತಿಯವರು ಹಾಗೂ ತಹಶೀಲ್ದಾರಾದ ರಮೇಶ್ ರವರು, ಕಲ್ಕೆರೆ ಶಿವಣ್ಣರವರು ಕಾರ್ಯಕ್ರಮದ ಕುರಿತು ಮಾತನಾಡಿದರು. ನಾನು ಹೊಸದಾಗಿ ಬಸ್ ಬಿಡ್ತಾ ಇದ್ದೀನಿ ಮಾಗಡಿ ಒಡೆಗಟ್ಟ ಬೆಂಗಳೂರು ಅಂತ. ಆದರೆ ನನ್ನ ಸಂಸ್ಥೆಯಲ್ಲಿ ಆಲ್ರೆಡಿ 2000 ಜನ ವರ್ಕ್ ಮಾಡ್ತಿದ್ದಾರೆ. ಏನೇನು ಮಾಡಬೇಕು ಅಂತ ಇದುವರೆಗೂ ಮಾಡ್ಕೊಂಡು ಬಂದಿದ್ದೀನಿ. ಅದು ಯಾಕೆ ಏನು ಎತ್ತ ಜನಗಳಿಗೆ ಕನ್ಫ್ಯೂಸ್ ಇದ್ರೆ ನಾನು ಹೇಳೋದಿಷ್ಟೇ, ನನ್ನ ಮನಸ್ಸಲ್ಲಿ ಹೇಳೋದಿಷ್ಟೇ, ಹುಟ್ಟಿದ್ದೀನಿ ನನ್ನ ದೇಶಕ್ಕೆ, ನನ್ನ ಊರಿಗೆ, ನನ್ನ ಡಿಸ್ಟಿಕ್ ಏನಾದರೂ ಮಾಡಬೇಕು ಅಂತ.
ನಾನು ಕೊಡ್ತಾನೆ, ನಾನು ಕೊಡೋದಿಲ್ಲ, ನಾನು ಜನಕ್ಕೆ ಕೊಡ್ತೀನಿ, ನನ್ನೊಟ್ಟಿಗಿರೋ ಎಲ್ಲರೂ ನಂತರ ಇರೋದಕ್ಕೆ ಇಷ್ಟಪಡ್ತೀನಿ. ಈ ನಿಟ್ಟಿನಲ್ಲಿ ನಾನು ಓಡಾಡ್ದಂಗೆ ಮಾಗಡಿ ಯಾವ ಥರ ಇತ್ತು ನಮ್ಮ ಕೃಷ್ಣನವ್ರು ಹೇಳ್ದಂಗೆ ಅದೇ ಥರ ಇದೆ. ಈಗ ಎಲ್ಲರೂ ನೀವು ಸಹಕಾರ ಮಾಡೋದಾದ್ರೆ ನನ್ನ ಮ್ಯಾನೇಜ್ಮೆಂಟ್ ಕಡೆಯಿಂದ ಶಿವಕುಮಾರ್ ಅವರು ಏನೇನು ಆಶ್ವಾಸನೆ ಕೊಟ್ಟಿದ್ದಾರೆ ಅದು ಆಶ್ವಾಸನೆ ಅಲ್ಲ. ನಾನೊಬ್ಬ ಬಿಸ್ನೆಸ್ ಮ್ಯಾನ್, ನಾನು ಏನ್ ಬಿಸ್ನೆಸ್ ಮಾಡ್ಬೇಕಂತ ಹೊರಟಿದ್ದೀನಿ ಅದು ಜನಗಳಿಗೋಸ್ಕರ. ದಯವಿಟ್ಟು ಉಪಯೋಗಿಸ್ಕೊಳ್ಳಿ. ನನ್ನ ಬಸ್ಸಲ್ಲಿ ಓಡಾಡೋ ಪ್ರತಿಯೊಬ್ಬ ಅಂಗವಿಕಲರಿಗೆ ಫ್ರೀ ಹೇಳಿದ್ದೀನಿ. ತುಂಬಾ ಬಡವರು ನನ್ನ ಕೈಯಲ್ಲಿ ಓಡಾಡಕ್ಕೆ ದುಡ್ಡಿಲ್ಲ ಅಂದ್ರೆ ಫ್ರೀಯಾಗಿ ಟ್ರಾವೆಲ್ ಮಾಡೋದಕ್ಕೆ ನಾನು ಅವಕಾಶ ಮಾಡ್ಕೊಡ್ತೀನಿ. ಇಲ್ಲಿನ ಬಸ್ ಓನರ್ಗಳೆಲ್ಲ ಸಹಕರಿಸಿದ್ರೆ ನಾನು ಯಾರಿಗೂ ಕಾಂಪಿಟೇಷನ್ ಮಾಡಕ್ ಬಂದಿಲ್ಲ, ಯಾರ ಹೊಟ್ಟೆ ಮೇಲೆ ಹೊಡೆಯಕ್ ಬಂದಿಲ್ಲ. 2 ಬಸ್ನ ಬಿಟ್ಟಿದ್ದೀನಿ, ಅದು ದೊಡ್ಡದಲ್ಲ. ಹಿಂದೆ ಎಷ್ಟು ಬಸ್ಗಳು ಓಡ್ತಿದೆ ಪ್ರತಿಯೊಬ್ಬರು ಓನರು ಚೆನ್ನಾಗಿರ್ಬೇಕು. ಅವ್ರಿಗೆ ಯಾವ ತರವಾದ ಸಹಕಾರ ಬೇಕೋ ಖಂಡಿತ ಆ ಸಹಕಾರ ನಾನು ಮಾಡ್ತೀನಿ. ದಯವಿಟ್ಟು ನಮ್ಮ ಬಗ್ಗೆ ಅಪಾರ್ಥ ಮಾಡ್ಕೋಬೇಡಿ. ತುಂಬಾ ಓನರ್ಗಳು ಕನ್ಫ್ಯೂಸ್ ಮಾಡ್ಕೊಂಡಿದ್ದಾರೆ, ಏನಕ್ಕಪ್ಪ ಬೇಕಿತ್ತು LVT ಅವ್ರಿಗೆ ಬೆಂಗಳೂರಲ್ಲಿ ಹಾಸ್ಟೆಲ್ ಉಳ್ಕೊಳ್ಳೋಷ್ಟಿದೆ. ಎಸ್ ರೈಟ್, ಬೆಂಗಳೂರಲ್ಲೇ ಇದೆ. ಬೆಂಗಳೂರಲ್ಲಿ ಸುಮಾರು ಒಂದು 5-6 ಸಾವಿರ ಜನ ನಾವು ಈ ಕಂಪ್ನಿ ಕೆಳಗಡೆ ಕೆಲಸ ಮಾಡ್ತಿದ್ವಿ. ರೂರಲ್ ನೋಡೋದಾದ್ರೆ ಮೊನ್ನೆ ಯಾರೋ ಒಂದು 5-6 ಜನ ಬಂದಿದ್ರು, ಅವ್ರಗಳಿಗೆ ಒಂದು 5 ನಿಮಿಷ ಮಾತಾಡಿದಾಗ ಅಂದ್ಕೊಂಡ್ರು ಇದೆಲ್ಲ ನಮಗೆ ಗೊತ್ತೇ ಇಲ್ವಲ್ಲ ಸರ್ ಅಂತ. ನಿಮಗೆ ಗೊತ್ತಿಲ್ಲದೆ ಇರೋದು ತುಂಬಾ ಇದೆ. ತುಂಬಾ ಬಡವರಾಗಿರೋರು ಬಡವರಾಗೇ ಇದ್ದಾರೆ, ಶ್ರೀಮಂತರಾಗಿರೋರು ಶ್ರೀಮಂತರಾಗೇ ಇದ್ದಾರೆ. ನಾವು ಸೆಂಟ್ರಲ್ ಏನಿದೀವಿ ನಾವುಗಳು ಕೂಡ ಅಟ್ಲೀಸ್ಟ್ ನಾವು ಸಂಪಾದನೆ ಮಾಡೋದ್ರಲ್ಲಿ 10 ರೂಪಾಯಿ ಹೆಚ್ಚಿರಬೇಕು ಅಂತ ಏನ್ ಶುರು ಮಾಡಿಕೊಂಡು ಆ ಒಂದು ನಿಟ್ಟಿನಲ್ಲಿ MSS ಟ್ರಸ್ಟ್ ಅಂತ ಒಂದು ಸಂಘನ ಕಟ್ಕೊಂಡು ನಮ್ಮ ಮ್ಯಾನೇಜರ್ ಅವರು ಹೇಳಿರೋ ರೀತಿ ಪ್ರತಿ ಹಳ್ಳಿಗಳಲ್ಲೂ ತುಂಬಾ ಕಡು ಬಡವರು ಯಾರಿದ್ದಾರೆ ಆ ಕಡು ಬಡವರಿಗೆ ನಮ್ಮ ಸಂಸ್ಥೆ ಕಡೆಯಿಂದ ಕೈಲಾದಂತ ಸಹಾಯ ಮಾಡೋದಕ್ಕೆ ಸ್ವಚ್ಛ ಭಾರತ್ ಅಭಿಯಾನದಲ್ಲಿ ಏನ್ ಬಾತ್ರೂಮ್ಗಳು ನಾನು ನೋಡ್ತಾ ಇರ್ತೀನಿ 10,000 ಬಂದಿರುತ್ತೆ, 2,000 ಸಾಲಲ್ಲ, ಎಷ್ಟೋ ಜನ ಬಾತ್ರೂಮ್ ಕಟ್ಟಿರಲ್ಲ. ಆ ಥರದವ್ರಿಗೆ ನನ್ನ ಟ್ರಸ್ಟ್ ಕಡೆಯಿಂದ ನಾನು ಒಂದು ಜೀಪ್ ಹಾಕಿದ್ದೀನಿ. ಪ್ರತಿ ಹಳ್ಳಿಗೆ ನನ್ನ MSS ಮೆಂಬರ್ಸ್ ಬರ್ತಾರೆ, ನಿಮ್ಮ ಊರ್ನ ನೋಡ್ತಾರೆ. ನಿಮ್ಮ ಯಾರು ಬಾತ್ರೂಮ್ ಕಟ್ಟೋದಕ್ಕೆ ದುಡ್ಡಿಲ್ಲ ಅವರಿಗೆ ಖಂಡಿತವಾಗಿ ಬಾತ್ರೂಮ್ ಕಟ್ಕೊಡೋ ಜವಾಬ್ದಾರಿ ನಮ್ದು. ಇದರೊಟ್ಟಿಗೆ ನಾನು ದೇವ ಭಕ್ತ. ಈಗ ಆಲ್ರೆಡಿ ಒಂದು 8 ದೇವಸ್ಥಾನಗಳು ಸಣ್ಣ ಪುಟ್ಟ ಕೆಲಸ ಮಾಡಿದೀವಿ. ನಿಮ್ಮ ಊರಲ್ಲಿ ನಾನು ನೋಡ್ತಾ ಇರ್ತೀನಿ, ನಾನು ನೋಡಿದಾಗ ಹಳ್ಳಿಗಳಿಗೆ 90% ದೇವಸ್ಥಾನ ಕೆಲಸಗಳು ಆಗ್ಬಿಟ್ಟಿರುತ್ತೆ. ಇನ್ನು 10% ಪಾಪ 100 ಮನೆ ಭಾಗ ಕಲಿತಿರ್ತಾರೆ ಜನ, ಒಂದು 5-6 ಜನ ಸೇರ್ಕೊಂಡು. ಅಂತ ಯಾವುದೇ ದೇವಸ್ಥಾನ ಇದ್ರೆ ನನ್ನ ಆಫೀಸಿಗೆ ಬಂದು ಆ ಊರನ್ನ ಎಂಟ್ರಿ ಮಾಡ್ಸಿ ನಿಮ್ಮ ಊರು ದೇವಸ್ಥಾನ ಯಾವ್ದು ನಿಂತಿದೆ ಆ ಕೆಲಸನ ಪರಿಪೂರ್ಣ ಮಾಡ್ಕೊಡ್ತೀನಿ. ಈ ರೊಕ್ಕಲ್ಲಿ ನಾನು ನನ್ನ ರೈತರಿಗೆ ಜನರಲ್ ಆಗಿ ಹೇಳ್ತಾ ಇರ್ತೀನಿ, ನನ್ನ ರೈತರು ಅಂತ. ಯಾಕಂದ್ರೆ ನಾನೊಬ್ಬ ರೈತರ ಮಗ. ತುಂಬಾ ಜನ ರೈತರುಗಳಿಗೆ ವ್ಯವಸಾಯ ಮಾಡಕ್ ಆಸೆ ಇರುತ್ತೆ, ಜಮೀನು ಇರುತ್ತೆ, ಉಳೋದಿಕ್ಕೆ ಮೊದಲನೇ ಉಳುಮೆಗೆ ತೊಂದರೆ ಇರುತ್ತೆ. ನನ್ನ ಮ್ಯಾನೇಜರ್ ಆಲ್ರೆಡಿ ಹೇಳಿದ್ದಾರೆ, ನಾನು ಮಾಗಡಿ ನಮ್ಮ ಆಫೀಸ್ ಎದುರುಗಡೆ 2 ಟ್ರ್ಯಾಕ್ಟರ್ಗಳನ್ನ ನಿಲ್ಲಿಸ್ತೀನಿ. ಇದು ಬರೀ ಬಡವರಿಗೆ ಸಂಬಂಧಪಟ್ಟಿತ್ತು, ದುಡ್ಡಿರೋರ್ಗಲ್ಲ. ಯಾರು ನಾನು ಶಕ್ತಿ ಇದೆ, ನಾನು ವ್ಯವಸಾಯ ಮಾಡ್ತೀನಿ, ನನ್ನ ಜಮೀನು ಇದೆ, ನನಗೆ ಉಳುಮೆ ದುಡ್ಡಿಲ್ಲ ಅಂತ ಯಾರೇ ಬಂದು ನನ್ನ ಆಫೀಸಲ್ಲಿ ರಿಜಿಸ್ಟರ್ ಮಾಡಿಸಿದ್ರೆ ಮೊದಲನೇ ಉಳುಮೆ ಫ್ರೀಯಾಗಿ ಮಾಡಿಸ್ಕೊಡ್ತೀನಿ. ಇನ್ನು ಹಲವಾರು ಯೋಜನೆಗಳಿದೆ, ಆ ಎಲ್ಲ ಯೋಜನೆಗಳು ನಿಮಗೆ ಕೈಗೆ ಎಟಕಬೇಕು ಅಂದ್ರೆ ನಾನು ನನ್ನ ಜೊತೆಯಲ್ಲಿರುವಂತಹ 3,000 ಜನ ಏನು ಬೆಂಗಳೂರಲ್ಲಿ ದುಡಿತಿದೀವಿ ಅದರಲ್ಲಿ 10% ಈ ಊರಿಗೆ ಹಾಕ್ಬೇಕು ಅಂತ ಏನು ಬಂದಿದೀವಿ ಅದನ್ನ ಯುಟಿಲೈಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನಾನು ಮಾತು ಮುಗಿಸ್ತೀನಿ. ಥ್ಯಾಂಕ್ ಯು ವೆರಿ ಮಚ್. LV ಟ್ರಾವೆಲ್ಸ್ ಬ್ಯಾಂಗ್ಳೂರ್ ದೀಪಾ ಕಾಂಪ್ಲೆಕ್ಸ್ ಅಲ್ಲಿ ಹೆಡ್ ಆಫೀಸ್ ಇತ್ತು, ಬಸವೇಶ್ವರ ನಗರಲ್ಲಿ ಬ್ರಾಂಚ್ ಇತ್ತು, ಇಂದಿರಾನಗರಲ್ಲಿ ಇನ್ನೊಂದು ಬ್ರಾಂಚ್ ಇತ್ತು. ಲಾಸ್ಟ್ ಮಂತ್ MSS ಮೀಟಿಂಗ್ ಅಲ್ಲಿ ನನ್ನ ಎಲ್ಲಾ ಸ್ಟಾಫ್ಗಳು ರೂರಲ್ಗಳಲ್ಲೂ ಆಫೀಸ್ ಮಾಡಬೇಕು, ನಾವು ಬರೀ ಬೆಂಗಳೂರಲ್ಲಿ ಮಾತ್ರ ಕೆಲಸ ಕೊಡ್ತಾ ಇದೀವಿ, ರೂರಲ್ ಅಲ್ಲಿ ಇರೋ ತುಂಬಾ ಜನ ಹುಡುಗರುಗಳಿಗೆ ಕೆಲಸ ಬೇಕಾಗಿದೆ ಅಂತ ಹೇಳೋದು ಪ್ರಯುಕ್ತ ಇವತ್ತು ಮಾಗಡಿಯಲ್ಲಿ ಬ್ರಾಂಚ್ ಓಪನ್ ಮಾಡಿದ್ದೀನಿ. ಇದೇ ಪ್ರಕಾರ ರಾಮನಗರ ಡಿಸ್ಟ್ರಿಕ್ಟ್ ಪೂರ್ತ ಎಲ್ಲ ತಾಲೂಕುಗಳಲ್ಲಿ ಒಂದೊಂದು ಆಫೀಸ್ ಓಪನ್ ಮಾಡಿ ಒಂದೊಂದು ಗಾರ್ಮೆಂಟ್ಸ್ ಓಪನ್ ಮಾಡಬೇಕು ಅನ್ನೋ ನಮ್ಮ ಗುರಿ ಇದೆ. ಖಂಡಿತ ಅದನ್ನ ಮಾಡ್ತೀವಿ. ನನ್ನ ಜೊತೆ ಬಲವಾಗಿ ನನ್ನ 350 ಜನ ಸ್ಟಾಫ್ಸ್ ಇದ್ದಾರೆ. ಈ ಒಂದು ನನ್ನ ಹೇಳಿಕೆ ನನ್ನ ಸ್ಟಾಫ್ಗೆ ಸೇರಬೇಕು, ನನ್ನ ಜೊತೆಲಿ ಕೆಲಸ ಮಾಡೋ ಪ್ರತಿಯೊಬ್ಬರಿಗೂ ಸೇರಬೇಕು. ಏನು ನಾನು ಮುಂದೆ ಗುರಿ ಇಟ್ಕೊಂಡು ಹೊರಟಿದ್ದೀನಿ, ಹಳ್ಳಿಯಲ್ಲಿ ಜನಗಳಿಗೆ ವ್ಯವಸಾಯ ಅನ್ನೋದು ಮರ್ತೋಗಿದ್ದಾರೆ. ಗವರ್ಮೆಂಟ್ ಅವ್ರು ಕೊಡೋ ಅಕ್ಕಿಯಿಂದ ಏನು ಅವರು ಜೀವನ ಮಾಡ್ತಿದ್ದಾರೆ ಅದು ಬದಲಾಗಬೇಕು. ನಾವು ಹಳ್ಳಿ ಜನಗಳಿಗೆ ಕೆಲಸ ಕೊಟ್ಟು ಉಳುಮೆ ಮಾಡಿಸಿ ಆ ಉಳುಮೆಯಿಂದ ಅವ್ರ ಜೀವನ ಅವರೇ ಮಾಡಬೇಕು. ಯಾರಿಗೆ ಕೆಲಸ ಇಲ್ಲ ಹಳ್ಳಿ ಜನಕ್ಕೆ ಕೆಲಸ ಕೊಡಬೇಕು. ಈ ಗುರಿಯಿಂದ LV ಟ್ರಾವೆಲ್ಸ್ ಆ ಒಂದು MSS ಟ್ರಸ್ಟ್ ಅಂತ ಏನು ಒಂದು ಟ್ರಸ್ಟ್ ಮಾಡ್ಕೊಂಡು ಅದ್ರ ಮುಖಾಂತರ ಮಾಡಕ್ ಹೊರಟಿದೆ. ಖಂಡಿತ ಅದು ಮಾಡೇ ಮಾಡುತ್ತೆ. ರಾಮನಗರ ಡಿಸ್ಟ್ರಿಕ್ಟ್ ಪೂರ್ತಿ ಪ್ರತಿ ತಾಲೂಕಲ್ಲೂ ಪ್ರತಿ ಹಳ್ಳಿಗಳಲ್ಲೂ ಪ್ರತಿಯೊಬ್ಬ ಬಡವರು 3 ಹೊತ್ತು ಊಟ ಮಾಡಬೇಕು, ಅವರು ದುಡಿದು ಊಟ ಮಾಡಬೇಕು ಅನ್ನೋದು ನನ್ನ ಗುರಿ. ಥ್ಯಾಂಕ್ ಯು. ಬಡವರಿಗೆ ಮತ್ತೆ ಅಂಗವಿಕಲರಿಗೆ ಉಚಿತ ಸೇವೆ ಅಂತ LV ಟ್ರಾವೆಲ್ಸ್ ಬಸ್ ಈಗ 2 ಇದೆ. ಈ ವರ್ಷದ ಕೊನೆಯಷ್ಟರಲ್ಲಿ 30 ಬಸ್ಸು ಬ್ಯಾಂಗ್ಳೂರ್ ಟು ಮಾಗಡಿ
ಎಲ್ಲಿ ಬಸ್ ಹೋಗೋದಕ್ಕಾಗೋದಿಲ್ಲ ಆ ರೋಡ್ಗಳಲ್ಲಿ ಬಿಡುತ್ತೆ ಗಾಡಿ. ರೋಡ್ ಇಲ್ಲ ಅಂದ್ರೆ ಪರವಾಗಿಲ್ಲ, ರೋಡ್ ಮಾಡಿ ಗಾಡಿ ಬಿಡ್ತೀನಿ. ಯಾವ ಹಳ್ಳಿ ಜನಗಳು ಕಿಲೋಮೀಟರ್ ಗಟ್ಟಲೆ ನಡ್ಕೊಂಡ್ ಬರ್ತಾರೆ ಅದನ್ನ ಈ ವರ್ಷ ಕೊನೆ ಮಾಡ್ತೀನಿ. ರೋಡ್ ಇಲ್ಲ ಅಂದ್ರೆ ರೋಡ್ನ ಮಾಡಿಸಿ ಆ ಊರುಗಳಲ್ಲಿ ಪ್ರತಿಯೊಬ್ಬರು ಅಂಗವಿಕಲರಿಗೆ ಫ್ರೀ ಮಾಡಿಕೊಟ್ಟಿದ್ದೀನಿ. 75 ವರ್ಷ ಮೇಲ್ಪಟ್ಟ ಹಿರಿಯ ನಾಗರಿಕರಿಗೆ ಫ್ರೀ ವ್ಯವಸ್ಥೆ ಮಾಡಿಕೊಟ್ಟಿದ್ದೀನಿ. ಪ್ರತಿಯೊಬ್ಬ ನನ್ನ ಕೈಯಲ್ಲಿ ದುಡ್ಡಿಲ್ಲ, ನಾನು ಮಾಗಡಿಗೆ ಬರಬೇಕು. ಮುಂದಿನ ದಿನ ನೆಕ್ಸ್ಟ್ June 1 ನನ್ನ ಬರ್ಡೇ ಇದೆ. ಆ ಬರ್ಡೇಯಲ್ಲಿ ಮಾಗಡಿಗೆ ನಾನು 2 ಆಂಬುಲೆನ್ಸ್ ಬಿಡ್ತಾ ಇದ್ದೀನಿ. ಆ ಆಂಬುಲೆನ್ಸ್ ಇಂದ ಯಾರು ರೋಡ್ಗಳಲ್ಲಿ ಬಸ್ ಹೋಗಕ್ಕಾಗೋದಿಲ್ಲ, 108ಗೆ ಕಾಲ್ ಮಾಡಿದ್ರೆ ಬರೋದಕ್ಕೆ ಲೇಟ್ ಆಗುತ್ತೆ, ಅದನ್ನೆಲ್ಲ ಸ್ಟಾಪ್ ಮಾಡಿ ನನ್ನ ಆಂಬುಲೆನ್ಸ್ ಫ್ರೀ ಆಗಿ ಪ್ರತಿ ಹಳ್ಳಿಗಳಲ್ಲೂ ಸಂಚಾರ ಮಾಡುತ್ತೆ. ಯಾರು ಪ್ರೆಗ್ನೆನ್ಸಿ ಇದ್ದಾರೆ, ಯಾರಿಗೆ ಹಾಸ್ಪಿಟ್ಲಿಗೆ ತುಂಬಾ ಅರ್ಜೆಂಟ್ ಆಗಿ ದುಡ್ಡು ಬೇಕಾಗಿದೆ, ಹಾಸ್ಪಿಟಲೈಟಿ ನೋಡ್ಕೊಳ್ಳೋದ್ರಿಂದ ಅವ್ರಿಗೆ ಆಂಬುಲೆನ್ಸ್ ಅಲ್ಲಿ ಕರ್ಕೊಂಡೋಗಿ ಹಾಸ್ಪಿಟ್ಲಿಗೆ ತೋರಿಸಿ ಮತ್ತೆ ಕರ್ಕೊಂಡ್ಬಂದು ಬಿಡೋವರೆಗೂ ನನ್ನ ಟ್ರಸ್ಟ್ ಕಡೆಯಿಂದ ಸೇವೆ ಮಾಡೋದಕ್ಕೆ ತೀರ್ಮಾನ ಮಾಡಿದ್ದೀನಿ. ಸ್ವಚ್ಛ ಭಾರತ್ ಬಗ್ಗೆ ನಾನು ತುಂಬಾ ಹಳ್ಳಿಗಳಲ್ಲಿ ಅವಾಗ ಫಂಕ್ಷನ್ಗಳಿಗೆ ಹೋಗ್ತಾ ಇರ್ತೀನಿ. ಸ್ವಚ್ಛ ಭಾರತ್ 10,000 ಗೌರ್ಮೆಂಟ್ ಕೊಟ್ಟಿರುತ್ತೆ, 10,000 ಗೌರ್ಮೆಂಟ್ ಕೊಟ್ಟಿರುತ್ತೆ. ಅವ್ನಿಗೆ 2,000 ಶಾರ್ಟೇಜ್ ಆಗಿರುತ್ತೆ. ಅವನ 2,000ಗೋಸ್ಕರ ಕಟ್ಟಿಸ್ತಾನೆ ಗೋಡೆ, ಎಂಚು ಹಾಕಿರ್ತಾನೆ. ಆ ಟಬ್ ತಗೊಳೋದಕ್ಕೆ 2,000 ಇರಲ್ಲ, ಆ ಟಬ್ ಹಾಕಿರಲ್ಲ, ಬಾತ್ರೂಮ್ ಮಾತ್ರ ಇರುತ್ತೆ. ಫೋಟೋ ಹೊಡ್ಕೊಂಡಾಗ ಗೌರ್ಮೆಂಟ್ ದುಡ್ಡು ಕೊಡುತ್ತೆ. ಯಾರು ಟಬ್ ಹಾಕಿಲ್ಲ ಪ್ರತಿಯೊಬ್ರು ಟಬ್ ಹಾಕೋದು. ಈ ಡಿಸೆಂಬರ್ ಒಳಗಡೆ ಮಾಗಡಿ ತಾಲೂಕ್ 100ಕ್ಕೆ 100% ಸ್ವಚ್ಛ ಭಾರತ್ ಅಧ್ಯಯನದಲ್ಲಿ ಪ್ರತಿಯೊಬ್ಬರ ಮನೆಯಲ್ಲೂ ಬಾತ್ರೂಮ್ ಇರಬೇಕು. ಅದಕ್ಕೆ ಸಂಬಂಧಪಟ್ಟಂಗೆ ನನ್ನ MSS ಟ್ರಸ್ಟ್ ಕಡೆಯಿಂದ 60-70 ಜನ ಟ್ರಸ್ಟೀಸ್ ಇದ್ದಾರೆ. ಅವರುಗಳು ಪ್ರತಿ ಹಳ್ಳಿಗೂ ಹೋಗಿ ಸ್ವಚ್ಛ ಭಾರತ್ಗೆ ಸಪರೇಟ್ ಆಗಿ ವರ್ಕ್ ಮಾಡ್ತಾರೆ. ಇದ್ರ ಜೊತೆಗೆ ದೇವಸ್ಥಾನಗಳು 90% ದೇವಸ್ಥಾನಗಳು ಮುಗಿದಿದೆ. ಸುಮಾರು 100ರಲ್ಲಿ 90 ದೇವಸ್ಥಾನಗಳು. ಆ 10% ಒಂದು ಅವ್ರಿಗೆ ಬೇಕಾಗಿರೋದು 2 ರಿಂದ 3 ಲಕ್ಷ ಪೇಂಟು ಅಥವಾ ಲಾಸ್ಟ್ ಅಲ್ಲಿ ಮೋಲ್ಡ್ ಪ್ರಾಬ್ಲಮ್ ಇರುತ್ತೆ. ಅದನ್ನ ನನ್ನ MSS ಕಡೆಯಿಂದ ಫ್ರೀ ಆಗಿ ಪ್ರತಿ ಹಳ್ಳಿಯಲ್ಲೂ ಪೂಜೆ ನಡಿಬೇಕು. ಆ ದೇವರನ್ನ ಪ್ರತಿದಿನ ಪೂಜೆಗಳು ನಡಿಬೇಕು. ಆ ಉದ್ದೇಶ ಮಾಡ್ಕೊಡ್ತಾ ಇದ್ದೀವಿ ಸರ್. ಇದೆಲ್ಲ ಕಾರ್ಯಕ್ರಮಕ್ಕೂ ಆಫೀಸ್ ಬಂದು ಕಾಂಟ್ಯಾಕ್ಟ್ ಮಾಡಬೇಕು ಸರ್. ಪ್ರತಿ ಕಾರ್ಯಕ್ರಮಕ್ಕೂ ನನ್ನ ಆಫೀಸ್ ಸ್ಟಾಫ್ ಇರ್ತಾರೆ 4 ಜನ. ಅವರುಗಳು ನಿಮ್ಗೆ ಏನೇನು ತೊಂದರೆ ಇದೆ ಅಂತ ಕೇಳ್ಕೊಳ್ಳೋದಕ್ಕೆ MSS ಕಡೆಯಿಂದ 2 ಕಾರ್ಯದರ್ಶಿಗಳು ಸಂಚಾಲಕರು ಇರ್ತಾರೆ. ಬಂದ್ಬಿಟ್ಟು ಎಂಟ್ರಿ ಮಾಡಿಸಿದ್ರೆ ನನ್ನ ಊರಿಗೆ ತೊಂದರೆ ಇದೆ ಅಂತ ಇಮ್ಮಿಡಿಯೇಟ್ ಆಗಿದ್ರು ಆಯಾ ತಿಂಗಳಲ್ಲಿ ಒಂದೊಂದು ಹಳ್ಳಿ ತಗೊಂಡು ಆ ಹಳ್ಳಿ ಅಭಿವೃದ್ಧಿ ಮಾಡೋದಕ್ಕೆ ಏನ್ ಬೇಕಂತ ಖಂಡಿತ ಮಾಡ್ಕೊಡ್ತೀನಿ. ಇವತ್ತು ಟ್ರಾವೆಲ್ಸ್ ನ ಉದ್ಘಾಟನೆ ಮಾಡಿ ಇಲ್ಲಿಂದ ನಮ್ಮ ಪ್ರವಾಸವನ್ನ ಸುಗಮಗೊಳಿಸಬೇಕು ಅಂತ ಹೇಳಿ ಅನೇಕ ಯುವಕರು ಕಾರ್ಮಿಕರ ಹೆಸರಿನಲ್ಲಿ ಇವತ್ತು ಮಾಗಡಿ ಕ್ಷೇತ್ರಕ್ಕೆ ಬಂದಿದ್ದರು. ಮಾಗಡಿ ಕ್ಷೇತ್ರ ಸರ್ವಧರ್ಮಪ್ರಭು ಮಾಗಡಿ ಅಂದ್ರೆ ಮಾಗಡಿ ಕೆಂಪೇಗೌಡ ಬೆಂಗಳೂರು ನಿರ್ಮಾಣವನ್ನ ಮಾಡಿದಂಥ ಪುಣ್ಯ ಪುರುಷರು. ಇವತ್ತು ಈ ದೇಶದ ಉದ್ದಗಲಕ್ಕೂ ಏನಾದರೂ ಒಬ್ಬ ಪವಿತ್ರವಾದಂತಹ ವ್ಯಕ್ತಿ ಸರ್ವ ಧರ್ಮದವನ್ನ ಪರಿಪಾಲಿಸುವಂತಹ ಶಕ್ತಿ ಅಂದ್ರೆ ಅದು ಎರಡನೆಯವರು. ಪ್ರಥಮರು ಅಶೋಕ ಚಕ್ರವರ್ತಿ, ಒಬ್ಬ ಜನಸಾಮಾನ್ಯರಿಂದ ಉತ್ತಮರು, ಒಬ್ಬನೇ ಮನುಷ್ಯತ್ವ ಅಂತ ಬಲ್ಲವರು. ಅದನ್ನ ಬಿಟ್ಟರೆ ಮನಸ್ತಾಪ ಮತ್ತೆ ಅವರಲ್ಲಿರುವಂತಹ ಆತ್ಮ ಭಾವನೆ ಇದೆಯಲ್ಲ, ಅದಕ್ಕೆ ನಾವು ಮೊದಲು ಮೆಚ್ಚುಗೆಯನ್ನು ವ್ಯಕ್ತಪಡಿಸೋಣ. ಯಾಕಂದ್ರೆ ಎಲ್ಲ ಕೆಲಸವನ್ನು ಮಾಡಿ ಮುಗಿಸಲಿಕ್ಕೆ ಸಾಧ್ಯ ಇಲ್ಲ. ಆದ್ರೂ ಪ್ರಯತ್ನವಾರು ಕೊಡೋಣ, 1000 ಜನಕ್ಕಾದ್ರೂ 100 ಜನಕ್ಕಾದ್ರೂ ಕೊಡೋಣ ಅನ್ನುವಂಥ ಆತ್ಮವಿಶ್ವಾಸ ತುಂಬಿದರಲ್ಲ, ಅದಕ್ಕೆ ಅವರಿಗೆ ನಮ್ಮ ಮಾಗಡಿ ತಾಲೂಕಿನ ಸಮಸ್ತ ನಾಗರಿಕರ ಪರವಾಗಿ ಅಭಿನಂದನೆಗಳನ್ನು ಮತ್ತೊಮ್ಮೆ ನಾನು ತಿಳಿಸ್ತೇನೆ. ಹಾಗೆ 10 ಹಲವು ವಿಚಾರಗಳನ್ನು ಹೇಳಿದ್ದಾರೆ. ಸಾಲಗಳ ವಿಷಯ ಇರಬಹುದು, ಎಲ್ಲವನ್ನ ಮಾಡಬೇಕು ಅನ್ನೋದು ಅವರ ಅಭಿಲಾಷೆ. ಆದರೆ ಇಲ್ಲಿ ಮಾಗಡಿ ಏನಾಗಿದೆ ಅಂದ್ರೆ, ನಾವು 60 ವರ್ಷಗಳ ಹಿಂದೆ ಏನು ಮಾಗಡಿಯನ್ನ ನೋಡಿದ್ದೀವಿ, ಆ ಮಾಗಡಿಯನ್ನ ಬದಲಾವಣೆ ಮಾಡೋದಕ್ಕೆ ಯಾವ ನಾಯಕರು ಮುಂದಾಗಿಲ್ಲ. ಅದು ನಮ್ಮ ದುರ್ದೈವ ಅನ್ನೋದಕ್ಕೆ ಮೊದಲು ಬಯಸ್ತೇನೆ. ಯಾಕೆ ಅದು ಗೊತ್ತಿಲ್ಲ. ಅದೇನು ಶಾಪನೋ ಇಲ್ಲ ಇಲ್ಲಿರೋ ಜನರ ದೌರ್ಬಲ್ಯನೋ ಅಥವಾ ಸಮಯಕ್ಕೆ ಸಂದರ್ಭಕ್ಕೆ ಮನುಷ್ಯನ ಅನುಗುಣವಾಗಿ ನಡ್ಕೊಳ್ಳಿಲ್ಲವಂತ ಸಂದರ್ಭನೋ ಗೊತ್ತಿಲ್ಲ. ನಾನು ಯಾರ ಬಗ್ಗೆ ಚಿಂತನೆಯನ್ನು ಮಾಡ್ತಿಲ್ಲ. ಆದರೆ ಇವತ್ತು ಮಾಗಡಿ ಕೆಂಪೇಗೌಡರ ಹೆಸರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ಮುಖಾಂತರ ಇವತ್ತು ನಮ್ಮ ಮಾಗಡಿ ಇತ್ತು, ಬೆಂಗಳೂರಿತ್ತು, ಕರ್ನಾಟಕವಿತ್ತು, ದೇಶವಿತ್ತು. ಇವತ್ತು ಅಂತಾರಾಷ್ಟ್ರೀಯ ವಿಮಾನದ ನಿಲ್ದಾಣದ ಮುಖಾಂತರ ಆಲ್ ಓವರ್ ವರ್ಲ್ಡ್ ಎಲ್ಲ ಪ್ರಪಂಚಗಳಲ್ಲಿ ಮಾಗಡಿ ಕೆಂಪೇಗೌಡರ ಹೆಸರು ಪ್ರಜ್ವಲಿತವಾಗ್ತಿದೆ. ಆದರೆ ಮಾಗಡಿ ಯಾವ ಹಂತದಲ್ಲಿ ಇದೆ ಅನ್ನೋದು ನಾಚಿಕೆ ಆಗ್ಬೇಕು. ಹಾಗಾಗಿ ನಾವು ಯಾರು ಮುಂದಿನ ದಿನಗಳಲ್ಲಾಗಿ ಚಿಂತನೆಯನ್ನ ಮಾಡಿ, ಇಲ್ಲಿ ಯಾರ್ದು ಸ್ವಾರ್ಥ ಇಲ್ಲ, ಒತ್ಕೊಂಡು ಹೋಗೋದು ಏನಿಲ್ಲ. ಯಾರು ಒಳ್ಳೆಯವರು
ಯಾರು ಈ ಕ್ಷೇತ್ರವನ್ನು ಕಟ್ತಾರೆ, ನಾಳಿನ ಮುಂದಿನ ಮಕ್ಕಳಿಗೆ ಯಾರು ಭವಿಷ್ಯವನ್ನು ರೂಪಿಸ್ತಾರೆ, ಯಾರು ಇಲ್ಲಿ ಬಂದು ಒಂದು ಕಾರ್ಮಿಕರ ಕೆಲಸವನ್ನು ಮಾಡಲಿಕ್ಕೆ ನಿಮಗೆ ಒತ್ತನ್ನು ಕೊಡ್ತಾರೆ, ಅವರಿಗೆ ಜೈಕಾರ ಕೊಡಿ. ನಿಮ್ಮ ಸ್ವಾರ್ಥ ಬುದ್ಧಿಗೆ ನೀವು ಜೈಕಾರವನ್ನು ಕೊಡಬೇಡಿ. ಯಾಕೆಂದ್ರೆ ಇವತ್ತು ಅವರು ಇಲ್ಲಿ ಸಂಪಾದನೆ ಮಾಡಕ್ಕಲ್ಲ, ಸಂಪಾದನೆ ಮಾಡಕ್ಕೆ ಬೆಂಗಳೂರಲ್ಲಿ ಸಾಕಷ್ಟು ಜಾಗ ಇದೆ. ಆದ್ರೆ ಮಾಗಡಿಯನ್ನೇ ಯಾಕೆ ಹಾಸ್ಕೊಂಡ್ರು? ಎಲ್ಲ ಒಂದು ಕಡೆ ಅದು ಅನ್ನದ ಋಣನೋ, ಮಣ್ಣಿನ ಋಣನೋ, ಈ ಗಾಳಿ ಋಣನೋ, ಅಥವಾ ಇಲ್ಲಿ ಬಂದು ಒಂದು ಪರಿಸರದ ಋಣನೋ, ಏನೋ ಅವರಲ್ಲಿ ಆಕರ್ಷಣೆಯನ್ನು ಹೊಂದಿದೆ. ಅವರು ಬಂದಿದ್ದಾರೆ. ಅವ್ರು ಏನೇ ಮಾಡಬೇಕಾದ್ರೂ ಅವರ ಸ್ವಾರ್ಥ ಇದೆ ಇಲ್ಲ ಅನ್ನೋದಕ್ಕೆ ಮೊದಲು ನಿಮ್ಮ ಸೇವೆಗೆ ಮುಂದಾಗ್ತೀವಿ ಅಂತ ಹೇಳಿದ್ರಲ್ಲ, ಅದನ್ನು ಯಾವತ್ತೂ ನೀವು ಬೆಂಬಲಿಸಬೇಕಾಗ್ತದೆ ಬಂಧುಗಳೇ. ಈ ಕೆಲಸವನ್ನ ಮಾಡಿದಾಗ ಇಲ್ಲಿ ಪಕ್ಷ ಬಿಡಿ, ಜಾತಿ ಬಿಡಿ, ಅಧಿಕಾರ ವರ್ಗವನ್ನು ಬಿಡಿ, ಪ್ರಾಮಾಣಿಕರಿರುವ ಜನರಿಗೆ ಚಪ್ಪಾಳೆಯನ್ನು ಕೊಡಿ. 10 ಜನಕ್ಕೆ ಮಾಡುವಂತ ಕೆಲಸವನ್ನ ಮುಗಿಸಿ ಆ ಮಾಗಡಿ ಕ್ಷೇತ್ರ ಅವತ್ತಿಂದ ಅದರ ಅಭಿವೃದ್ಧಿಯ ಮುಖವನ್ನು ಕಾಣಲಿ ಅನ್ನೋ ಮಾತನ್ನು ನಾನು ಹೇಳಕ್ಕೆ ಬಯಸ್ತೇನೆ. ಹಾಗಾಗಿ ಇದು ಟ್ರಾವರ್ಸಿನ ಉದ್ಘಾಟನೆ. ನಾನು ಯಾರ ಬಗ್ಗೆ ಚರ್ಚೆ ವಿರೋಧವನ್ನು ಮಾಡಲ್ಲ. ನಾನು ಮಾಗಡಿಯಲ್ಲಿ ಇರುವ ಮಗನಾಗಿ, ಯಾಕಂದ್ರೆ ಇಲ್ಲಿನ ಪರಿಸ್ಥಿತಿಯ ಅನುಗುಣವಾಗಿ ನಾನು ಮಾತಾಡೋಕ್ಕೆ ಅವಕಾಶ ಸಿಕ್ಕ ಕಾರಣ ನಿಮಗೆ ಮಾತಾಡ್ತೀನಿ. ಹಾಗಾಗಿ ಮಾಲೀಕರಾದ ಪರಂ ಶಿವಣ್ಣವರು ಇವತ್ತು ಪ್ರಾರಂಭವನ್ನು ಮಾಡ್ತಾ ಇದ್ದೀರಿ, ಶುಭವಾಗ್ತದೆ. ಮಾಗಡಿ ಜನ ಬಹಳ ಸೌಜನ್ಯದಿಂದ ನಡ್ಕೊಳ್ಳುವಂಥ ಜನ. ಸಣ್ಣ ಪುಟ್ಟ ಬಂದ್ರೆ ತಲೆ ಕೆಡಿಸ್ಕೊಳ್ಳೋದಿಲ್ಲ, ನಾವೆಲ್ಲರೂ ಇರ್ತೀವಿ. ಯಾವ ನಾಯಕರು ನಿಮ್ಗೆ ಯಾವ ತೊಂದರೆಯನ್ನು ಕೊಡೋದಿಲ್ಲ. ಅಧಿಕಾರಿಗಳು ಯಾರೇ ಬಂದರೂ ಸಹ ಮಾಗಡಿಯಲ್ಲಿ ಒಂದು ಉತ್ತಮವಾದ ಸೇವೆಯನ್ನು ಕೊಡಲಿಕ್ಕೆ ಮುಂದಾಗ್ತಾರೆ ಹೊರತು ಯಾರಿದ್ದನ್ನು ಯಾವತ್ತೂ ಒಂದು ಕೆಟ್ಟ ರೀತಿಯಲ್ಲಿ ಪರಿವರ್ತನೆಯಾಗಿ ಅಧಿಕಾರಿಗಳು ಸಹ ಇಲ್ಲಿ ಕೆಲಸವನ್ನು ಮಾಡಿಲ್ಲ. ಅದು ಪೊಲೀಸ್ ಇಲಾಖೆ ಆಗಲಿ ಅಥವಾ ದಂಡಾಧಿಕಾರಿ ಆಗಲಿ, ಮತ್ತೆ ನಮ್ಮ ಜಿಲ್ಲೆಗೆ ಬಂದಂಥ ನಮ್ಮ ಜಿಲ್ಲಾಧಿಕಾರಿಗಳು ಯಾರು ನಮ್ಮ ಮಾಗಡಿ ಕ್ಷೇತ್ರಕ್ಕೆ ಇಲ್ಲಿ ಇವರು ತೊಂದರೆ ಕೊಟ್ಟಿದ್ದ ನಾನು ನೋಡಿಲ್ಲ. ಆದರೆ ಅಲ್ಲಿಂದ ಅನುದಾನಗಳನ್ನು ಬರುವಂಥದ್ದು, ಅಭಿವೃದ್ಧಿ ಆಗುವಂಥದ್ದು, ಸಾರ್ವಜನಿಕ ತಿಳಿಸುವಂಥದ್ದು, ಆ ಅಭಿವೃದ್ಧಿಯಲ್ಲಿ ಯುವ ಪೀಳಿಗೆಗೆ ಒಂದು ಶಕ್ತಿಯನ್ನು ಕೊಡುವಂಥ ಕೆಲಸವನ್ನ ಜನನಾಯಕರು ಮಾಡಬೇಕಾಗಿತ್ತು, ಯುವ ಪೀಳಿಗೆಗೆ ತಿಳಿಸಬೇಕಾಗಿತ್ತು. ಅದರ ಮುಖಾಂತರ ಇಲ್ಲಿ ಏಳಿಗೆಯ ಅಭಿವೃದ್ಧಿಯ ಕಾರ್ಯಕ್ರಮಗಳು ಮುಂದೆ ಸಾಗಬೇಕಾಗಿತ್ತು. ಹಾಗಾಗಿ ಅದು ಎಲ್ಲೋ ಕುಟಿತವಾಗಿದೆ ಅನ್ನೋದಕ್ಕೆ ಇವತ್ತು ನಾನು ಹೇಳಲಿಕ್ಕೆ ಬಯಸ್ತೀನಿ. ನಾನು ಯಾವತ್ತು ಪಕ್ಷದ ವಿರೋಧಿ ಅಲ್ಲ, ನ್ಯಾಯಕ್ಕೆ ವಿರೋಧವಾಗಿ ನಾನು ಮಾತಾಡುವಂಥನು, ನ್ಯಾಯಕ್ಕೆ ಬದ್ಧವಾಗಿ ಮಾತಾಡುವಂಥನು. ನಾನು ಯಾವತ್ತು ಯಾರ ವಕಾಲತ್ತು ಹಾಕಿಲ್ಲ, ಯಾವ ಪಕ್ಷದ ವಿಚಾರದಲ್ಲೂ ನಾನು ವಕಾಲತ್ತು ಹಾಕೋದಿಲ್ಲ. ಯಾಕೆಂದ್ರೆ ಇದು ರಾಜಕೀಯ ಅಲ್ಲ. ಹಂಗಾಗಿ ತಾವೆಲ್ಲರೂ ಬಂಧುಗಳು ಬಂದಿದ್ದೀರಿ, ನಾಗರಿಕರು ಬಂದಿದ್ದೀರಿ, ಯುವಕರು ಬಂದಿದ್ದೀರಿ. ಇಲ್ಲಿ ಕೆಲಸ ಮಾಡುವಂಥವ್ರಿಗೆ ಒಂದು ಶಕ್ತಿಯನ್ನು ಕೊಡುವಂಥ ವಾಗ್ದಾನವನ್ನು ಇವತ್ತು ಜ್ಯೋತಿ ಬೆಳಗಿಸುವ ಮುಖಾಂತರ ಅವರು ಕೊಟ್ಟಿದ್ದಾರೆ. ಇವತ್ತೆಲ್ಲೋ ಕೆಲಸವನ್ನು ಹುಡುಕೊಂಡು ಹೋಗುವಂಥ ಯುವ ಪೀಳಿಗೆ, ನೀವು ಈ ಕೆಲಸಕ್ಕೆ ಮುಂದಾಗಿ. ನಾನು ಸಹ ಈ ವರ್ಷದ ಅಂಚಿನಲ್ಲಿ ಉದ್ಯೋಗ ಮೇಳವನ್ನ ಮತ್ತೆ ನಾನು ಏನು ಕಾರ್ಯಕ್ರಮಗಳನ್ನು ರೂಪಿಸಿದ್ದೀನಿ ಅದನ್ನು ಮತ್ತೆ ನಾನು ಮಾಗಡಿ ತಾಲೂಕಿಗೆ ಕೊಡ್ತೀನಿ. ಇವತ್ತು 4,000ಕ್ಕೂ ಅಧಿಕ ಎಲ್ಲ ತರದ ಆಪರೇಷನ್ ಅನ್ನು ಮಾಡಿದ್ದೀನಿ. ಈಗಲೂ ಸಾಕಷ್ಟು ಸಮಸ್ಯೆಗಳು ಮಾಗಡಿಯಲ್ಲಿ ಇದೆ. ಅದಕ್ಕೂ ಸಹ ಮುಕ್ತಾಯವನ್ನು ಆಡೋಣ. ಯಾರು ಮನುಷ್ಯ ಹುಟ್ಟಿದಾಗ ಏನು ತಂದಿಲ್ಲ, ಹೋಗುವಾಗ ಏನು ಹೊತ್ಕೊಂಡು ಹೋಗಲ್ಲ. ಒಳ್ಳೆಯದು ಕೆಟ್ಟದು ಎರಡು ವ್ಯಕ್ತಿಗಳ ಹೆಸರು ಮಾತ್ರ ಈ ಭೂಮಿ ಮೇಲೆ ಶಾಶ್ವತವಾಗಿರ್ತದೆ. ಅದಕ್ಕೆ ಸ್ಮರಣೆ ಮಾಗಡಿ ಕೆಂಪೇಗೌಡರನ್ನ ಹೇಳೋದಕ್ಕೆ ನಾನು ಬಯಸ್ತೀನಿ. ಹಾಗಾಗಿ ಈ ಟ್ರಾವೆಲ್ಸ್ನ ಮಾಲೀಕರಿಗೂ, ಇಲ್ಲಿ ಮಾಡುವಂಥ ಕಾರ್ಮಿಕರಿಗೂ, ಇಲ್ಲಿ ಬೆಂಬಲ ಮಾಡುವಂಥವ್ರಿಗೂ, ಇಲ್ಲಿ ಜೊತೆಯಲ್ಲಿ ಎಲ್ಲ ಕೆಲಸವನ್ನು ನಮ್ಮ ಗೋಪಿ ಇರ್ಬೋದು, ನಮ್ಮ ಹೇಮಂತ್ ಇರ್ಬೋದು, ಮತ್ತು ಗಂಗಾಧರ್ ಇರ್ಬೋದು, ಎಲ್ಲರೂ ಸೇರಿ ಈಗ ಬೆಂಬಲವನ್ನು ವ್ಯಕ್ತಪಡಿಸಿದ್ದಾರೆ. ಹಾಗಾಗಿ ನಾನು ಸಹ ಅವರ ಜೊತೆಯಲ್ಲಿ ಒಬ್ಬರಾಗಿ ಬೆಂಬಲಕ್ಕೆ ನಿಲ್ತೀನಿ. ಹಾಗಾಗಿ ಒಳ್ಳೆಯದಾಗಲಿ ಅನ್ನುವಂಥ ಶುಭ ಸಂದೇಶವನ್ನು ಕಲಿತಾ ಇವತ್ತು ಹಚ್ಚಿರುವಂಥ ಜ್ಯೋತಿ ನಿರಂತರವಾಗಿ ಮಾಗಡಿಯಲ್ಲಿ ಅವರ ಹೆಸರು, ಅವರ ಸೇವೆ, ಅವರ ಪ್ರಾಮಾಣಿಕತೆ ಸದಾಕಾಲ ಬಾಳಲ್ಲಿ ಬೆಳಕನ್ನು ಚೆಲ್ಲಲಿ ಎನ್ನುವಂಥ ಸಂದೇಶವನ್ನು ಕೊಡ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಹಾಗೆ ಇಲ್ಲಿ ಸಿಬ್ಬಂದಿ ಬಂದು ರಕ್ಷಣೆ ಕೊಟ್ಟಂಥ ಪೊಲೀಸ್ ಅಧಿಕಾರಿಗಳಿಗೂ ಮತ್ತು ಪತ್ರಿಕೆ ಮತ್ತು ದೃಶ್ಯ ಮಾಧ್ಯಮದ ಎಲ್ಲ ಬಂಧುಗಳಿಗೂ ಈ ಸಂದರ್ಭದಲ್ಲಿ ಶುಭವನ್ನು ಕೋರ್ತಾ, ಇದೊಂದು ಒಳ್ಳೆ ಬೆಳವಣಿಗೆ ಆಗಬೇಕು. ನೀವು ಕೊಡಿ. ಈ ತರ ಇದೆ, ಯಾವುದಾದ್ರೂ ಒಂದು ಉದ್ಯೋಗವಾಗ್ತದೆ, ಒಂದು ಕೆಲಸವಾಗ್ತದೆ ಅಂದರೆ ನಿಮ್ಮ ಮಾಹಿತಿ ಬಹಳ ಮುಖ್ಯವಾಗ್ತದೆ. ಆ ವಿಷಯವನ್ನು ಪ್ರಸ್ತಾಪಿಸಿ ಕೊಡಿ. ಅದರಿಂದ ಆಗುವಂಥ ಪ್ರಯೋಜನ ಆ ಸಾಕಷ್ಟು ಜನಕ್ಕೆ ಸಿಗಲಿ ಎನ್ನುವಂಥ ಮಾತನ್ನು ಹೇಳಿ ನಾನು ಶುಭವನ್ನು ಕೋರ್ತಾ ನಾನು ನನ್ನ ಮಾತಿಗೆ ವಿದಾಯ ಹೇಳ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತು. ಗ್ರಾಮಾಂತರ ಪ್ರದೇಶದಲ್ಲಿ ಈ ಒಂದು
ಮಹತ್ತರವಾದ ಕೆಲಸನ ಇವತ್ತು ಎಲ್ಲಿ ಸಂಸ್ಥೆ ಮಾಡಲಿಕ್ಕೆ ಹೊರಟಿದೆ. ತುಂಬ ಸಂತೋಷದಾಯಕವಾದ ವಿಚಾರ. ಏಕೆಂದರೆ ಗ್ರಾಮಾಂತರ ಪ್ರದೇಶಗಳ ಒಂದು ಅಭಿವೃದ್ಧಿಯಿಂದ ಮಾತ್ರ ಈ ನಮ್ಮ ಭಾರತದ ಏಳಿಗೆ ಸಾಧ್ಯ ಅನ್ನೋದನ್ನು ತಾವೆಲ್ಲರೂ ಮನಗಂಡಿದ್ದೀರಿ. ಅಲ್ಲದೆ ನಮ್ಮ ಭಾರತ ದೇಶ 80% ಗ್ರಾಮಾಂತರ ಪ್ರದೇಶದಿಂದ ಕೂಡಿದ ಒಂದು ದೇಶ. ಗ್ರಾಮಾಂತರ ಪ್ರದೇಶದ ಜನರ ಅಭಿವೃದ್ಧಿ ಆದಾಗ ಮಾತ್ರ ನಮ್ಮ ದೇಶದ ಅಭಿವೃದ್ಧಿ ಅನ್ನೋದು ಜನಜನಿತವಾದ ಮಾತು. ಆ ಒಂದು ನಿಟ್ಟಿನಲ್ಲಿ ಈಗಾಗಲೇ ನಮ್ಮ ಶ್ರೀಯುತ ಕೃಷ್ಣಮೂರ್ತಿಯವರು ತಿಳಿಸಿದ ಹಾಗೆ ಮಾಗಡಿ ಕೇಂದ್ರ ಸ್ಥಾನದಲ್ಲಿರುವ ಒಂದು ಬಸ್ ನಿಲ್ದಾಣಕ್ಕೆ ಕೆಂಪೇಗೌಡರ ಹೆಸರನ್ನು ಇಟ್ಟಿರುವುದು ಮತ್ತು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೂ ಸಹ ನಮ್ಮ ಕೆಂಪೇಗೌಡರ ಹೆಸರನ್ನು ನಮ್ಮ ಸರ್ಕಾರ ಅವರ ಒಂದು ಅದ್ಭುತವಾದ ಪ್ರಗತಿ ಮತ್ತು ಕೆಲಸ ಕಾರ್ಯಗಳನ್ನು ಗುರುತಿಸಿ ನಮ್ಮ ಸರ್ಕಾರ ಆ ಒಂದು ವಿಖ್ಯಾತ ಹೆಸರನ್ನು ಸ್ಥಾಪಿಸಿದೆ. ಆ ನಿಟ್ಟಿನಲ್ಲಿ ಈ ಮಾಗಡಿಯಲ್ಲಿ ಜನಿಸಿ ಇಂಥ ಒಂದು ಹೆಸರು ಪಡೆದಿದ್ದ ಆ ಮಾತನ್ನ ಹೆಸರನ್ನು ಹೇಳಲಿಕ್ಕೆ ನಾವೆಲ್ಲರೂ ಸಂತೋಷ ಪಡಬೇಕಾಗುತ್ತೆ. ಈ ನಿಟ್ಟಿನಲ್ಲಿ ಎಲ್ ವಿ ಸಂಸ್ಥೆಯು ಸುಮಾರು ಸಾವಿರಾರು ಯುವಕರಿಗೆ ಉದ್ಯೋಗವನ್ನು ಕಲ್ಪಿಸುವ ನಿಟ್ಟಿನಲ್ಲಿ ಈ ಒಂದು ಉತ್ತಮವಾದ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ. ಆ ಒಂದು ಕಾರ್ಯಕ್ರಮದ ಉದ್ಘಾಟನೆಯನ್ನು ನೀವೆಲ್ಲರೂ ಸೇರಿ ತುಂಬ ಹೃದಯದಿಂದ ಇವತ್ತು ಉದ್ಘಾಟನೆ ಮಾಡಿದ್ದೀವಿ. ಸೊ ಈ ಸಂಸ್ಥೆ ನಮ್ಮ ಈ ಮಾಗಡಿಯ ಯುವಕರಿಗೆ ಒಂದು ಬೆಳಕಾಗಿ ಪರಿಣಮಿಸಲಿ ಅಂತ ನಾನು ಹೇಳ್ತಾ, ನಮ್ಮ ಮೂರ್ತಿಯವರಿಗಾಗಲೇ ಹೇಳಿದಾಗ ಇದು ಯಾವುದೇ ಭಾಷಣ ಮಾಡಿದ ಹೆಚ್ಚಿನ ಒಂದು ಅವಕಾಶನ ನಾನು ತಗೊಳ್ಳೋದಿಲ್ಲ. ಕೆಲವೇ ವಿಚಾರಗಳನ್ನು ಮಾತ್ರ ಸಂಬಂಧ ಹಂಚ್ಕೊಳ್ಳಿಕ್ಕೆ ನಾನು ಇಷ್ಟಪಡ್ತೀನಿ. ಹಾಗಾಗಿ ಈ ಸಂಸ್ಥೆ ಇನ್ನು ಹೆಚ್ಚಿನ ಮಟ್ಟದಲ್ಲಿ ಹೆಮ್ಮರವಾಗಿ ಬೆಳೆದು ನಮ್ಮ ಒಂದು ಏಳಿಗೆ ಅಭಿವೃದ್ಧಿ ಆಗಲಿ ಅಂತ ಈ ಸುಸಂದರ್ಭದಲ್ಲಿ ನಾನು ಹೇಳ್ತಾ, ನಮ್ಮೆಲ್ಲರ ಆರಾಧ ದೈವ ಆದಿಚುಂಚನ ಶ್ರೀಗಳು ಹುಟ್ಟಿದಂಥ ಒಂದು ಪರಮ ಜಿಲ್ಲೆ. ಈ ಜಿಲ್ಲೆಗೆ ಎಂತೆಂಥ ಕೀರ್ತಿಗಳಿವೆ ಅಂತ ಹೇಳ್ತಾನಂದ್ರೆ ಅನೇಕ ಒಂದು ದೊಡ್ಡತನ ಇದೆ, ಹಿರಿತನ ಇದೆ, ಸಜ್ಜನತೆ ಇದೆ, ಸಹಕಾರ ಇದೆ. ಅಂತ ಒಂದು ಜಿಲ್ಲೆಯಲ್ಲಿ ತಾಲೂಕಲ್ಲಿ ಇವತ್ತು ನಮ್ಮೆಲ್ಲ ಪರಮಶಿವಣ್ಣ ಇವತ್ತು ಕೇಂದ್ರ ಬಿಂದು. ಇವತ್ತು ಕಾರ್ಯಕ್ರಮದಲ್ಲಿ ಗಣ್ಯರಿಗೆ ಸನ್ಮಾನ ಮಾಡಲಾಯಿತು. ಕಾರ್ಯಕ್ರಮದಲ್ಲಿ ಸಮಾಜ ಸೇವಕರಾದ
ಏಳಿಗೆಹಳ್ಳಿ HG ತಮ್ಮಣ್ಣಗೌಡರು, ಸ್ಥಾಯಿ ಸಮಿತಿ ಅಧ್ಯಕ್ಷರಾದ ಧನಂಜಯ್ ನಾಯಕ್, ಡೈರಿ ಮಂಜು, ಉಪತಹಶೀಲ್ದಾರಾದ ಜಗದೀಶ್, ಮುತ್ತೂರವರು, ನಾರಾಯಣಸ್ವಾಮಿ, ದೊಡ್ಡಿ ಗೋಪಿ, ಕಲ್ಕೆರೆ ಶಿವಣ್ಣ, ಬ್ಯಾಟಪ್ಪ, ನರಸಿಂಹ, ಕೃಷ್ಣಮೂರ್ತಿ ಹಾಗೂ LV ಟ್ರಾವೆಲ್ಸ್ನ ಸಿಬ್ಬಂದಿ ವರ್ಗ ಹಾಜರಿದ್ದರು. ನೀವಿನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಉಚಿತವಾಗಿ ಸಬ್ಸ್ಕ್ರೈಬ್ ಆಗಿ ಹಾಗೂ ದೈನಂದಿನ ಸುದ್ದಿಗಾಗಿ ಪಕ್ಕದಲ್ಲೇ ಕಾಣುವ ಬೆಲ್ ಬಟನ್ ಪ್ರೆಸ್ ಮಾಡಿ. ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸ್ಗೆ ಕಳಿಸಿ. ಸ್ಥಳೀಯ ಸುದ್ದಿಯ ಸಮಗ್ರ ಮಾಹಿತಿ ಹಾಗೂ ನಿರಂತರ ಮನರಂಜನೆಗಾಗಿ ವೀಕ್ಷಿಸಿ ವಿಶ್ವವಾಹಿನಿ ನ್ಯೂಸ್ ಕನ್ನಡ.